ರಾಜ್ಕುಮಾರ್ ಬಗ್ಗೆ ಆಡಿರೋ ಮಾತುಗಳು, ಹರಿಸಿರೋ ರೀತಿ, ಇದನ್ನೆಲ್ಲ ನೋಡಿದಾಗ ಮತ್ತು ತಮ್ಮ ನುಡಿಮುತ್ತುಗಳನ್ನು ಕೇಳಿದಾಗ ಏನು ಪ್ರತಿಕ್ರಿಯೆ ಸೂಚಿಸೋದು, ಏನು ಹೇಳೋದು ಇದಕ್ಕೆ ಅಂತ ಬಹಳ ಹೊತ್ತಿಂದ ನಾನು ಯೋಚನೆ ಮಾಡ್ತೀನಿ. ಯಾವ ರೀತಿ ಸಂಬೋಧನೆ ಮಾಡೋದು ಇದನ್ನು? ತಾವು ಏನೇನು ಹೇಳಿದಿರೋ, ಯಾವ ನುಡಿಮುತ್ತುಗಳನ್ನು ನೀವು ಆಡಿದ್ದೀರೋ, ಯಾವ ರೀತಿ ಹರಸಿದ್ದೀರೋ, ಇದಕ್ಕೆ ಪ್ರತಿಕ್ರಿಯೆ ಅಂತ ಹೇಳಿದ್ರೆ ನೀವು ಹರಿಯೋದು, ಆಶೀರ್ವಾದ ಮಾಡಿರೋದು, ಇದನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡ್ಬಿಟ್ರೆ ಅದೇ ಶ್ರೇಷ್ಠ ಅಂತ ನಾನು ಅಂದ್ಕೊಳ್ಳೋದು. ಅದು ಕೃತಜ್ಞತೆ ಅಂತ ಹೇಳಿದ್ರೆ ಅಥವಾ ನಿಮಗೆ ತುಂಬ ವಂದನೆಗಳು ಅಂತ ಹೇಳಿದ್ರೆ ಬಹಳ ಕಮ್ಮಿ ಆಗುತ್ತೆ. ಆದ್ದರಿಂದ ಆ ನುಡಿಮುತ್ತುಗಳನ್ನು ಆಶೀರ್ವಾದ ರೂಪದಲ್ಲಿ ತಲೆ ಮೇಲೆ ಹೊತ್ಕೊಂಡ್ಬಿಟ್ರೆ ಅದೆಲ್ಲ ಶ್ರೇಷ್ಠ ಅಂತ ನನಗೆ ಅನಿಸ್ತದೆ. ಹೇಳಿದ್ರಿ, ತಾವು ಯಾವ ಒಂದು ಪ್ರಶಸ್ತಿ ಪ್ರತಿಷ್ಠೆ ಇದುವರೆಗೂ ನನ್ನ ಬುದ್ಧಿ ಬಲ್ಲಾಗಲಿಲ್ಲ, ಅದು ಯಾವುದಕ್ಕೂ ಅಂಟ್ಕೊಂಡು ಅಭ್ಯಾಸನೂ ಇಲ್ಲ, ಅದರ ವಿಷಯನೂ ನನಗೆ ಗೊತ್ತಿಲ್ಲ ಅಂದರೆ ಕಾರಣ ಇಷ್ಟೇ, ಓದ್ದವನಲ್ಲ ನಾನು, ಪದವೀಧರನಲ್ಲ. ನಮ್ಮ ಅಪ್ಪಾಜಿ, ನಮ್ಮ ತೀರ್ಥರೂಪರು ಚಿಕ್ಕತನದಿಂದ ನಮ್ಮನ್ನು ಓದಿಸೋದಕ್ಕೆ ಅನುಕೂಲ ಇಲ್ಲದೇ ಇರೋದ್ರಿಂದ ಆವತ್ತಿನ ಕಾಲ ಆಗಿತ್ತು. ನಮ್ಮನ್ನು ಹೆದರಿಸಿ ಹೊಡೆದು ಬಡಿದು ನಮ್ಮನ್ನು ಇವತ್ತಿನ ದಿವಸ ಎರಡು ತಮ್ಮಗಳ ಜೊತೆಯಲ್ಲಿ ಇಷ್ಟರ ಮಟ್ಟಿಗೆ ನಿಂತ್ಕೊಳ್ಬೇಕಾದ್ರೆ ಯಾವ ರೀತಿ ಬದುಕಬೇಕು ಅನ್ನೋಂಥ ಒಂದು ದಾರಿ ನಮಗೆ ಸಿಕ್ಕಬೇಕಾದ್ರೆ ಅವರು ತೋರಿಸಿದಂಥ ಮಾರ್ಗದರ್ಶನ, ಅವರು ಹೊಡೆತ, ಅವರು ಬಡಿತ, ಯಾತಕ್ಕೆಂದರೆ ಹೃದಯ ತುಂಬ ಪ್ರೀತಿ ಇಟ್ಕೊಂಡಿದ್ರು. ಹೊರಗಡೆ ಮಾತ್ರ ಶತ್ರು ಥರ ನೋಡ್ತಾಯಿದ್ರು. ನಮ್ಮ ನಡೆ, ನುಡಿ, ಭಾವನೆ, ಯಾವ ರೀತಿ ಮಾತಾಡ್ತೀವಿ, ಹೇಗಿರ್ತೀವಿ ಅನ್ನೋಂಥದ್ದನ್ನೆಲ್ಲ ಆಗಾಗ ಕಿವಿನಲ್ಲಿ ಹೇಳ್ತಾ ಇರೋರು. ಹೀಗೇ ನಡಿಬೇಕು, ಇದೇ ರೀತಿ ನಡಿಬೇಕು. ನಾಳೆ ಯಾರಾದರೂ ನಾನು ಸಾಯದೆ ಬದುಕಿದ್ರೆ ಕೇಳ್ತಾರೆ, ಸ್ವಾಮಿ ಮುತ್ತರಾಜು ನಿಮ್ಮ ಮಗನ ಅಂತ ಕೇಳಿದ್ರೆ ನಾನೇನು ಹೇಳಬೇಕು ಅಂದರೆ, ಇಲ್ಲ ಸ್ವಾಮಿ, ಅವನು ನನ್ನ ಮಗ ಅಲ್ಲ, ನಾನು ಅವನ ಮಗ ಅಂತ ಹೇಳ್ಕೋಬೇಕು ಅಂತ ಹೇಳ್ತಾಯಿದ್ರು. ಅದು ಇವತ್ತಿಗೂ ಕಿವಿಲಿ ಗಂಟೆ ಹೊಡೆದಾಗಿ ನನಗೆ ಕೇಳ್ತಾ ಇರುತ್ತೆ. ಈ ಮೊದಲನೇ ದೇವರುಗಳು, ತಾಯಿ ತಂದೆ, ಅವರ ಮಾರ್ಗದರ್ಶನ. ಅನಂತರ ನಾನು ಅವತ್ತು ಕರ್ನಾಟಕ ರತ್ನ ಪ್ರಶಸ್ತಿ ತಗೊಳ್ಳುವಂಥ ಸಂದರ್ಭದಲ್ಲಿ ನನ್ನ ಅಭಿಮಾನಿ ದೇವರುಗಳು ಅಂತ ಸಂಬೋಧನೆ ಮಾಡಿದ್ದೆ. ಆದ್ದರಿಂದ ತಮ್ಮಗಳಿಂದ ಕಲ್ತುಕೊಂಡಿರುವಂಥ ಬುದ್ಧಿ, ಒಂದು ಒಳ್ಳೆತನ ಏನಾದರೂ ಇದೆ ಅಂತ ಹೇಳಿದ್ರೆ ನಮ್ಮಪ್ಪನ ಮಾರ್ಗದರ್ಶನ ಹಾಗೂ ತಮ್ಮೆಲ್ಲರ ಮಾರ್ಗದರ್ಶನ. ನಿಮ್ಮ ರಾಜ್ಕುಮಾರ್ ಮೊದಲೇ ಇಂಗ್ಲೀಷ್ ಬರೋದಿಲ್ಲ, ಮತ್ತು ಇವನಿಗೆ ಹೇಗೆ ಅಂದರೆ ನಾಟಕದಿಂದ ಯಾವ ನಮ್ಮ ಆಶ್ರಯದಾದರು, ಅನ್ನದಾದರು ವೀರಣ್ಣವರ ಸಂಸ್ಥೆಯಲ್ಲಿದ್ದಂತಹ ಕಾಲದಲ್ಲಿ ಅಲ್ಲಿನ ಶಿಸ್ತು, ಸಂಯಮತೆ ಹಾಗೂ ಕಲಾವಿದ ಯಾವ ರೀತಿ ಬದುಕಬೇಕು, ಯಾವ ರೀತಿ ಬದುಕಿದ್ರೆ ಅವನ ಜನ್ಮ ಶ್ರೇಷ್ಠವಾಗುತ್ತೆ ಅನ್ನೋಂಥದ್ದನ್ನು ವೀರಣ್ಣವರ ಕಂಪನಿಯಲ್ಲಿ ಕಲಿಬೇಕಾಗಿತ್ತು. ಯಾಕಂದರೆ ಇಡೀ ಭಾರತದಲ್ಲಿ ಅಂಥ ಒಂದು ಸಂಸ್ಥೆ ಇರಲಿಲ್ಲ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬೆಳೆದಂಥವ್ರು. ಆ ಸಂಸ್ಥೆಯಲ್ಲಿ ನಮ್ಮ ತಂದೆಯವರು, ನಾನು ಹಾಗೂ ನನ್ನ ತಮ್ಮ ವರದಪ್ಪ ಮತ್ತು ನನ್ನ ತಂಗಿ ಶಾರದಮ್ಮ, ನಾವೆಲ್ಲ ಅಲ್ಲಿ ಆ ಸಂಸ್ಥೆಯಲ್ಲಿ ಬದುಕಿದವರು. ಇವತ್ತು ಏನಾದರೂ ನಿಮ್ಮ ರಾಜ್ಕುಮಾರ್ನಲ್ಲಿ ಒಂದು ಒಳ್ಳೆತನ, ಒಂದು ಶಿಸ್ತು, ಸಂಯಮತೆ, ಸಮಯ ಪ್ರಜ್ಞೆ ಇಂಥವುಗಳೇನಾದರೂ ಇದೆ ಅಂತ ಹೇಳಿದ್ರೆ ಆ ಸಂಸ್ಥೆಗಳಿಂದ ಬಂದಿರಬಹುದು ಅನ್ನೋಂಥದ್ದನ್ನು ಘಂಟಾಘೋಷವಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀವಿ. ಆದ್ದರಿಂದ ತಾವು ಹರಿಸಿರೋದು, ಆಶೀರ್ವಾದ ಮಾಡಿರೋದು ಇದು ಯಾವುದು ಅಲ್ಲ ಅಂತ ನಾನು ಹೇಳ್ಕೊಳ್ಳೋದಕ್ಕೆ ಸಿದ್ಧವಾಗಿಲ್ಲ. ಇದು ನನಗೆ ಗೋಚರವಾಗದೇ ಇರತಕ್ಕಂಥ, ನನ್ನಲ್ಲಿರ್ತಕ್ಕಂಥ ಗುಣಗಳು ತಮ್ಮಗಳಿಗೆ ಗೋಚರವಾಗಿರಬಹುದು. ತಮಗೆ ಗೋಚರವಾಗಿ ನೀವೆಲ್ಲ ಕೊಟ್ಟ ಹೆಸರುಗಳ್ತಾರೆ. ನಾನೇನಾದರೂ ನಿಮ್ಮಲ್ಲಿ ಯಾರಾದರೂ ಹೇಳಿ ನನ್ನ ನರಸಾರ್ವಭೌಮ ಅಂತ ಕರೀರಪ್ಪ, ನನಗೆ ಡಾಕ್ಟ್ರೇಟ್ ಕೊಡಿಸಿರಪ್ಪ, ಅಥವಾ ಈ ಪಾಲ್ಕೆ ಪ್ರಶಸ್ತಿ ಕೊಡಿಸಿರಪ್ಪ ಅಂತ ಯಾರಾದರೂ ಹೇಳಿಲ್ಲ. ಆ ವ್ಯಾಮೋಹ ಇಲ್ಲ. ಆ ವ್ಯಾಮೋಹ ಇರೋದು ನಿಮಗೆ, ನೀವು ಸಂತೋಷ ಪಡ್ತೀರಿ. ನಿಮ್ಮ ನೋಡಿ ನಾನು ಸಂತೋಷ ಪಡ್ತೀನಿ. ಕರ್ನಾಟಕದಲ್ಲಿ ನಿಮ್ಮ ಸಂಬಂಧ ಬೆಳೆದು ಬಂದಿರೋದು ಹೀಗೆ. ಇದು ಎಲ್ಲಿಂದ ಬಂತು? ನಾಟಕದ ಸಂಸ್ಥೆಯಿಂದ. ನಾಟಕದಿಂದಲೇ ನಾನು ಇಲ್ಲಿವರೆಗೆ ಬಂದಿದ್ದು. ಇದು ಬಂದು ನಮ್ಮನ್ನು ಎಲ್ಲಿವರೆಗೆ ಕರ್ಕೊಂಡು ಹೋಗಿದ್ದಪ್ಪ ಅಂತ ಹೇಳಿದ್ರೆ, ಒಂದು ಸಲ ಹಿಂದಿನಿಂದ ನಾವು ನಡೆದು ಬಂದ ರೀತಿ ನೀತಿಗಳನ್ನ ಅವಲೋಕಿಸಿದಾಗ ಬೇಡ ಕಣ್ಣಪ್ಪ ನೀವು ನೋಡಿದ್ರಲ್ಲ ಆ ಸ್ಥಿತಿ ಹೇಗಿದೆ ಅಂತ ಹೇಳಿ, ಅದೇ ಥರ ಸ್ಥಿತಿ ನಮ್ಮದು ಚಿತ್ರರಂಗಕ್ಕೆ ಬಂದಾಗ. ಅಂದರೆ ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ,
ವಿಧಿ ಇಲ್ಲ ಬುದ್ಧಿ ಇಲ್ಲ ಶಾರದಮ್ಮನವರು ದುಡ್ಡಿಲ್ಲ ಕಾಸಿಲ್ಲ ಸಂಪತ್ತು ಹಿಂಗಾಗುತ್ತ ಒಂದು ವಿಷಯ ಹೇಳ್ತಾರೆ ನೋಡಿ. ಹಾಗೆ ಈ ರಾಜಕುಮಾರ ಹಾಗೆ ಆ ಬೇಡಿ ಕಣ್ಣಪ್ಪ ಬೇಡಿ ಕಣ್ಣಪ್ಪ ಒಬ್ಬ ಮಹಾಪಂಡಿತನಾಗಿ ಅವನ ಭಕ್ತಿ ಜೊತೆಯಲ್ಲಿ ವಿದ್ವತ್ತು ಇವೆಲ್ಲ ಇದ್ದಿದ್ರೆ ಆ ಪುರಾಣ ಅವನು ಕಣ್ಣು ಕೊಡ್ತಾ ಇರಲಿಲ್ಲ. ಅವನು ಮೂಢನಾಗಿದ್ದರಿಂದ ಕಣ್ಣು ಕೊಟ್ಟುಬಿಟ್ಟ ದೇವರಿಗೆ. ಹಾಗೆಯೇ ಈ ರಾಜ್ಕುಮಾರನ ಪರಿಸ್ಥಿತಿ ಕೂಡ ಹಾಗೆ ಇತ್ತು. ಏನಾದರೂ ನಮ್ಮ ಸಿಂಹ ನಿರ್ದೇಶಕರು ಅಯ್ಯೋ ಹೋದ್ರೆ ಹೋಗಿ ಕಣ್ಣು ಕಿತ್ತುಬಿಡ ಇದ್ದು ಏನೋ ಅಂಥ ಒಂದು ಪರಿಸ್ಥಿತಿ. ಹೀಗಿರುವಾಗ ಆವತ್ತಿಂದ ಇವತ್ತುವರೆಗೂ ನಾವು ನಡೆದು ಬಂದ ದಾರಿನ ಅವಲೋಕಿಸಬೇಕಾದ್ರೆ ಮಾರ್ಗದರ್ಶನ ಹೆಚ್ಚಾಗಿ ಬಂತು ನನಗೆ. ಎಲ್ಲ ಇಲ್ಲಿವರೆಗೂ ನನ್ನ ಸಹಪಾಠಿಗಳು, ಸಹೋದ್ಯೋಗಿಗಳು ಹಾಗೂ ನಿರ್ಮಾಪಕರು, ನಿರ್ದೇಶಕರು ಹಾಗೂ ನಮ್ಮ ಅಭಿಮಾನಿ ದೇವರು ಇವರೆಲ್ಲ ಬೆನ್ತಟ್ಟರು ನನ್ನದು. ಅದು ಚೆನ್ನಾಗಿರಲಿ ಬೆನ್ತಟ್ಟಿ ಏರಿಸ್ಬಿಟ್ರು. ಹೊಗಳಿ ಹೊನ್ನ ಶೂರಕ್ಕೆ ಏರಿಸಿದರು ಅಂತ ಬಸವಣ್ಣವರು ಹೇಳಿದಾರಲ್ಲ, ಹಾಗೆ ಎಲ್ಲ ಹೊಗಳಿ ಎಲ್ಲೋ ತಗೊಂಡು ಕೂರಿಸಿದ್ರು. ಅದಕ್ಕೆ ರಾಜ್ಕುಮಾರ್ ಇನ್ನೇನು ಹೇಳೋದಕ್ಕೆ ಶಕ್ತಿವಂತನಲ್ಲ, ಶಕ್ತಿ ಇಲ್ಲ ಅಥವಾ ವಿದ್ವಂತನ ಪದ ಇಲ್ಲ. ಅದಕ್ಕೆ ಏನಾದರೂ ಒಳ್ಳೆಯ ಪದಗಳನ್ನ ಜೋಡಿಸಿ ನಿಮಗೆ ಹೇಳಿರೋದು. ಅದಕ್ಕೆ ರಾಜ್ಕುಮಾರ್ನ ನಿಮಗೆ ಒಪ್ಪಿಸ್ಕೊಂಡ್ಬಿಟ್ರೆ, ರಾಜ್ಕುಮಾರ್ ಪ್ರಶಸ್ತಿಗಳನ್ನೆಲ್ಲ ನಿಮಗೆ ಸೇರಿಸಿಬಿಟ್ರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಡಿರುವಂಥ ಪುರಂದರದಾಸ ಅಂತಾರಲ್ಲ, ಹಾಗೆ ಆ ಭಾರನ ನಿಮ್ಮ ಮೇಲೆ ಹಾಕಬೇಕು. ನಾನು ಸುಲಭವಾಗಿ ಬಿಡೋದು ಮೇಲು ಅಂತ ನನಗನ್ಸುತ್ತೆ.